ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಥರ್ಸ್ಡೇ ಐತಿ, ನಾನು ಹಾವೇರಿಗೆ ಬಂದಿದ್ದೆ ಎಲ್ಲ ಪ್ಯಾಕಿಂಗ್ ಅದು ಮಾಡ್ಕೊನಂತ. ಲೈಕ್ ನಾವು ಹಿಂಗೆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸಿಗೆ ಹೇಳೇವಿ, ಬಟ್ ಅದು ಸಂಡೇ ಬರ್ತಾರಲ್ಲ. ಬಟ್ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕೆಲವೊಂದು ಸಾಮಾನುಗಳು ನಾನಾಗೆ ಖುದ್ದು ಪ್ಯಾಕ್ ಮಾಡೋದು ಚಲೋ ಅಂಥೇಳಿ. ಯಾಕಂದರೆ ಹೋಗೋದು ಮುಂದೆ ನೋಡಿ ಇಷ್ಟು ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಒಣಾಕ್ ಹೋಗಿದ್ದೆ ನನ್ನ ಮನೆ ಒಳಗೆ. ಅಂದ್ರೆ ಹೊರಗೆ ಭಾಳ ಮಳೆ ಐತಲ್ಲ, ಸೊ ಮನೆ ಒಳಗನ ಈ ಥರ ಹಿಂಗೆ ಸ್ಟ್ಯಾಂಡ್ ಹಾಕಿ ಒಣಾಕ್ಸಕ್ಕೆ ಹೋಗಿದ್ನಿ. ಸೊ ಎಲ್ಲ ಡ್ರೈ ಆಗ್ಯಾವ. ಈಗ ಇನ್ನೂ ಒಂದು ಲೋಡ್ ಹಾಕೇನಿ ನಾನೀಗ ಆಲ್ರೆಡಿ ಇದಕ್ಕೆ ವಾಷಿಂಗ್ ಮಿಷಿನಿಗೆ. ಮತ್ತು ಇನ್ನು ನಾವು ಯೂಸ್ ಮಾಡಿದ್ದು ಬೆಡ್ಶೀಟ್ಸ್ ರಗ್ಸ್ ಎಲ್ಲ ಏನದಾವಲ್ಲ ಅದ್ರೂ ಒಂದು ಸತಿ ವಾಶ್ ಮಾಡಿ ತೊಗೊಂಡು ಹೋಗೋದು ಚಲೋ ಅಂಥೇಳಿ. ಸೊ ಅದ್ರನ್ನ ಅಷ್ಟು ಹಾಕ್ಬೇಕಾ. ಮತ್ತು ಕಿಚನ್ ಒಳಗೆ ಅಂದ್ರೆ ಸಡನ್ನಾಗಿ ಇದು ಟ್ರಾನ್ಸ್ಫರ್ದಿದ್ದು ಆಯ್ತಲ್ಲ, ಸೊ ಹಂಗಾಗಿ ಕೆಲವೊಂದು ಗ್ರೋಸರೀಸ್ ಎಲ್ಲ ಹಂಗೆ ಅದಾವೆ ನಮ್ಮ ಫ್ರಿಜ್ನಾಗ. ಅದು ಸೊ ಅದಕ್ಕೆ ಯಾವ ಹಿಂಗೆ ಮುಗ್ಯಾಕೆ ಬಂದಾವು ಮತ್ತು ಯಾವ ಎಕ್ಸ್ಪೈರ್ ಆಗ್ಯಾವೇನು ಎಕ್ಸ್ಪೈರಿ ಡೇಟ್ ಅದು ನೋಡಿ ಅದ್ರನ್ನೂ ಎಲ್ಲ ಸಾರ್ಟ್ ಔಟ್ ಮಾಡಿಬಿಡೋಣ. ಈಗ ಬೇಕಾಗಿದ್ದಷ್ಟು ತೊಗೊಂಡು ಹೋಗೋಣ, ಬ್ಯಾಡಾಗಿದ್ದು ಬಿಟ್ಟು ಹೋಗೋಣ ಅಂಥೇಳಿ. ಸೊ ಹಾಗಾಗಿ ನಾನು ಇದೆಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಒಂದು 2 days ಮೊದಲ ಬಂದೇನಿ. ಈಗ ಇಲ್ಲಿ ನೋಡ್ಬೋದು ಮನೆ ಎಲ್ಲ ಫುಲ್ ಮೆಸ್ ಐತಿ. ಇಲ್ಲೇ ಚೆರಿದ ನಾನು ಆಕಿಂದೆಲ್ಲ ಡ್ರೆಸ್ ಪ್ಯಾಕ್ಡ್ ಐತಿ. ಈಗ ಆಕಿಂದೇನು ಜಾಸ್ತಿ ಇಲ್ಲ. ಇಂಥದ್ದು ಒಂದು ಬ್ಯಾಗ್ ಹಾಕಿದ ನಾನು ಬೆಲ್ಗಮಿಗೆ ಕಳಿಸ್ತೇನೆ ಡೈಲಿ ವೇರ್ದೆಲ್ಲ. ಮತ್ತು ಇವೆಲ್ಲ ಹಿಂಗೆ ಒಂದು ಸ್ವಲ್ಪ ಫ್ಯಾನ್ಸಿ ಇದ್ದಿದ್ದು ಇಲ್ಲಿ ಈ ಬ್ಯಾಗ್ದಾಗ ಪ್ಯಾಕ್ ಮಾಡೇವಿ. ಸೊ ಆಕಿನ ಡ್ರೆಸ್ಸಸ್ದೇನಿಲ್ಲ, ಆಕಿಂದ ಏನಿದ್ರು ಬರೀ ಇಲ್ಲಿ ಟಾಯ್ ಬಾಕ್ಸ್ ಒಂದು ರೆಡಿ ಮಾಡ್ಬೇಕು ಆಕಿಂದ ಇದೆ. ಅದ್ರಾಗ ಒಂದು ಸ್ವಲ್ಪ ಕಿತ್ತಾಡಿ ನೋಡ್ತೇನೆ ನಾನು, ಯಾವುದು ಇಟ್ಕೋಬೇಕು ಯಾವುದು ತೆಗಿಬೇಕಂತ ಹೇಳಿ ನೋಡ್ಕೊಂಡು ಒಂದು ಮುರಿದಿದ್ದು ಎಲ್ಲ ಹಂಗೆ ಪೀಸಸ್ ಅದ್ರಾಗ ತುಂಬೈತಿ. ಸೊ ಅದನ್ನು ನೋಡಿ ಸಾರ್ಟ್ ಮಾಡೋಣ ಅಂಥೇಳಿ. ಸೊ ಐ ನೋ ಇಟ್ ವಿಲ್ ಬಿ ವೆರಿ ಸ್ಟ್ರೆಸ್ಫುಲ್ 2-3 days ಈಗ ನನಗೆ. ಬಟ್ ಏನು ಮಾಡೋಕ್ಕಾಗಂಗಿಲ್ಲ, ಮಾಡ್ಬೇಕಾ. ಈ ಮನೆ ಬಿಟ್ಟು ಹೋಗೋಕ್ಕೂ ಬೇಜಾರು ಬರತೈತಿ. ಅಂದರೆ ಈಗ ನಾವು ಜಾಸ್ತಿ ದಿವಸನೇ ಆಗಿಲ್ಲ, ಜಸ್ಟ್ 1 year ಆಗಿತ್ತು ನಾವಿಲ್ಲೇ ಶಿಫ್ಟ್ ಆಗಿ. ಮತ್ತು ಈಗೀಗ ಒಂದು ಫ್ಯೂ ಮಂತ್ಸಿಂದ ನಂಗೆ ನನ್ನ ಮನೆ ಅಂತನೂ ಫೀಲಿಂಗ್ ಬರಾಕತ್ತಿತ್ತಿಲ್ಲ. ಮತ್ತಿನ್ನು ಹೊಸ ಮನೆಗೆ ಹೋಗಿ ಅಲ್ಲಿ ಅದನ್ನೆಲ್ಲ ಮಾಡಿಕೊಂಡು ಅದನ್ನು ನನ್ನ ಮನೆ ಅನ್ನೋ ಒಂದು ಫೀಲಿಗೆ ಬರುತ್ತಾನ ಅಂತಂದ್ರೆ ನನ್ನ ಕಡೆ ಏನೇನು ಕಿರಾಣಿ ಸಾಮಾನು ಉಳಿದಿದ್ದಿಲ್ಲ ಗ್ರಾಸ್ರೀಸ ಅದ್ರನ್ನೆಲ್ಲ ಹಿಂಗೆ ಕವರಿಗೆ ತೆಗೆದು ಎತ್ತಿಡಾಕತ್ತಿದ್ದೆ ನಾನು. ಸೊ ದ್ಯಾಟ್ ಏನೋ ಬಾಕ್ಸಸ್ನೆಲ್ಲ ಅದನ್ನೆಲ್ಲ ತೊಳೆದಿಟ್ಬಿಡ್ಬೋದು ಅಂಥೇಳಿ. ಯಾಕಂದ್ರೆ ಅಲ್ಲಿ ಹೋಗಿ ಮತ್ತೆ ತೊಳ್ಕೊಂಡು ನಿಂದ್ರೋದು ಆಗಂಗಿಲ್ಲ, ಎಲ್ಲ ಧೂಳು. ಮತ್ತು ಈಗ ಅಂದರೆ ಹಿಂಗೆ ಬಿಟ್ಟು ನಾನು ಈ ಮನೆಯಿಂದ ಹೋಗಿ ಒಂದು 2 weeks ಆಗಿತ್ತು ಆಲ್ರೆಡಿ. ಸೊ ಅವು ಒಂದು ಸ್ವಲ್ಪ ಧೂಳಾಗಿದ್ದು. ಸೊ ಹಂಗಾಗಿ ತೊಳ್ಕೊಂಡು ಬಿಟ್ಟ ಹೋಗಿದ್ರೆ ಆಯ್ತು ಅಂಥೇಳಿ ಅದ್ರನ್ನೆಲ್ಲ ವಾಶ್ ಮಾಡ್ಕೊಳಿಕ್ಕೆ ಎಲ್ಲ ಸಾಮಾನು ತೆಗೆದು ಹಿಂಗೆ ಕವರ್ನಾಗ ಕಟ್ಟಿಡತ್ತಿದ್ದೆ. ಒಯ್ಲಿಕ್ಕೂ ಈಸಿ ಆಕೈತೆ ಅಂಥೇಳಿ. ಎಲ್ಲ ಗ್ರೋಸರೀಸ್ ಎಲ್ಲ ಇದ್ರೊಳಗೆ ಹಾಕಿದ್ದೆ. ನಾನು ಲಾಂಡ್ರಿ ಬಾಸ್ಕೆಟ್ ಇತ್ತಲ್ಲ, ಸೊ ಅದ್ರೊಳಗೆ ಹಾಕಿದ್ದೆ ಸದ್ಯ ಒಂದು ಸೈಡಿಗೆ ಹಾಕೈತೆ ಅಂಥೇಳಿ. ಮತ್ತು ಎಷ್ಟು ಕೊಂಡು ಹಿಂಗೆ ಖಾಲಿ ಮಾಡಿದ್ದು ಡಬ್ಬಿಗಳದು ಅದಾವೆಲ್ಲ ಇದ್ರನ್ನಷ್ಟು ಕ್ಲೀನ್ ಮಾಡ್ಬೇಕು. ನಾನೊಂದು ಸ್ವಲ್ಪ ಎಲ್ಲ ಇಲ್ಲಿ ವಾಶ್ ಮಾಡಿ ಇಟ್ಟೇನಿ. ಗ್ಲಾಸಿನೂ ಇವೆಲ್ಲ ಗ್ಲಾಸಿನೂ ಅದಾವೆ. ಸೊ ನಾನು ವಾಶ್ ಮಾಡಿಟ್ಟೇನಿ. ಮತ್ತು ಇವತ್ತು ಬೆಳಗ್ಗೆನೂ ನಮ್ಮ ಹೌಸ್ ಹೆಲ್ಪ್ ಬಂದು ನನಗೆ ಒಂದು ಸ್ವಲ್ಪ ತೊಳೆದು ಕೊಟ್ಟು ಹೋಗ್ಯಾಳ ಅರ್ಧ ಡಬ್ಬಿ. ಸೊ ಇದಷ್ಟು ಉಳ್ದೈತಿ, ಇದನ್ನು ನಾಳೆ ಬಂದು ತೊಳಿತೇನೆ ಅಂದಾಳ. ಸೊ ಆಕಿಗಂತ ಇಟ್ಟೇನಿ. ಅಲ್ಲೊಂದು ಬಾಸ್ಕೆಟ್ ಇದೆ, ಅದನ್ನೊಂದು ತೊಳ್ಕೊಬೇಕು. ಸೊ ಇಷ್ಟೆಲ್ಲ ಮುಗ್ದೈತಿ. ಈಗ ಚಹಾ ಮಾಡ್ಲಿಕ್ಕೆ ಇಟ್ಟೇನಲ್ಲೇ. ಸೊ ಚಹಾ ಅದು ಕುಡ್ದು ನಾನೀಗ ದೇವ್ರ ಮನೆ ಸಾಮಾನುಗಳ್ನ ಅಷ್ಟೆಲ್ಲ ತೊಳ್ಕೊಂಡು ಇಟ್ಕೊತೇನೆ. ಸೊ ಕಂಪ್ಲೀಟ್ ಮೆಸ್ ಆಗೈತಿ. ಈಗ ಕಂಪ್ಲೀಟ್ ಮೆಸ್ ಐತಿ. ಮ್ಯಾಲೆಲ್ಲ ಹಿಂಗೆ ಸಪ್ರೇಟ್ ಅದಾವು ಹಿಂಗೆ ಬಾಟಲ್ಸ್ ಮತ್ತೆಲ್ಲ. ಸೊ ಈಗ ಪ್ಯಾಕರ್ಸ್ ಫ್ರಿಜ್ಜು ಎಲ್ಲ ಫುಲ್ ಖಾಲಿ ಮಾಡಿಬಿಟ್ಟೇನೆ ಕ್ಲೀನಂಗೆ. ಸೊ ಫ್ರಿಜ್ ಒಳಗೂ ಏನೂ ಇಟ್ಟಿಲ್ಲ, ಎಲ್ಲ ಸೆಟ್ ಆಗೈತಿ. ಇಲ್ಲೆಲ್ಲ ಏನೈತಲ್ಲ ನನ್ನ ಗ್ಲಾಸಿನೂ ಮತ್ತು ಸೆರಾಮಿಕ್ಕಿನೂ ಐಟಮ್ಸ್ ಅದಾವೆ. ಸೊ ಇದನ್ನೆಲ್ಲ ಒಂದು ಸೈಡ್ ಇಟ್ಟೇನಿ.
ಇದು ಟಿಫಿನ್ ಬಾಕ್ಸ್ ನಾನು ಅಮೆಝಾನಿಂದ ಆರ್ಡರ್ ಮಾಡಿದ್ದೆ, ಬಟ್ ಇನ್ನೂ ತನಕ ಒಂದು ಸತಿ ಯೂಸ್ ಮಾಡೋಕ್ಕಾಗಿಲ್ಲ. ಭಾಳ ಚಂದ ಐತಿದು. ಸೊ ನೋಡೋಣ ಅಲ್ಲಿ ಬೀದರ್ದಾಗ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ನಂದು. ಸೊ ಎಸ್, ಗಾಳಿಗೆ ಆರ್ಲಿ ಅಂತ ಹೇಳಿ ಹತ್ತವ್ರನ್ನೆಲ್ಲ ಹೊರಗೆ ತಂದು ಇಟ್ಟೇನಿ, ಫ್ಯಾನಿಗೆ ಹಚ್ಚೇನಿ. ಸೊ ಫ್ಯಾನ್ ಹಚ್ಚೇನಿಲ್ಲ, ಯಾಕಂದ್ರೆ ಇದು ಅಲ್ಲಿ ಕಿಚನ್ ಕೌಂಟರು ಒಂದು ಸ್ವಲ್ಪ ನಂಗೆ ಕ್ಲಿಯರ್ ಹಾಕೋದು ಮತ್ತು ಬೇರೆ ಸಾಮಾನು ತೊಳ್ಕೊಂಡು ಇಟ್ಕೊಳಕ್ಕೆ, ಮತ್ತು ಇಲ್ಲಿ ಫ್ಯಾನಿಗೂ ಇವು ಆರ್ತಾವ ಅಂತ ಹೇಳಿ ಇಲ್ಲಿ ತೊಗೊಂಬಂದಿಟ್ಟೇನೆ ಹೊರಗೆ ಹಾಲ್ನಾಗ. ಸೊ ಇದು ಫೈನಲ್ ಡೇ ಇದು ನಮ್ದು ಬಂತು. ನೆಕ್ಸ್ಟ್ ಡೇ ಬಂದ್ರೆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್. ನಾವು ಬೆಳಗ್ಗೆ ಇನ್ನೂ ಹಿಂಗೆ ಎದ್ದು ಫ್ರೆಶ್ ಅಪ್ ಅದು ಆಗಿರಲಿಲ್ಲ, ಅಷ್ಟು ಜಲ್ದಿ ಬಂದುಬಿಟ್ಟಿದ್ರು. ಸೊ ಹಂಗೆ ಅವ್ರ ಜೋಡಿನೆಲ್ಲ ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡತ್ತಿದ್ದೆ, ಇವರು ಮಾಡತ್ತಿದ್ರು. ಸೊ ನಮ್ದು ಪ್ಯಾಕಿಂಗ್ ಸ್ಟಾರ್ಟ್ ಆತ ಅಟ್ ಲಾಸ್ಟ್. ಇಷ್ಟೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಹೋಗಿ ಮತ್ತು ಹೊಸ ಮನೆಗೆ ಹೋಗೆಲ್ಲ ಜೋಡಿಸ್ಕೋಬೇಕಲ್ಲ, ನಂಗೆ ಅದ ಒಂದು ತಲೆಗೆ ಅವಾಗವಾಗ ಅದು ರಿಯಲೈಸೇಷನ್ ಬರಾಕತ್ತಿತ್ತು ನನಗೆ. ಇವ್ರು ಪ್ಯಾಕ್ ಮಾಡೋದು ನೋಡಿ, ಇವ್ರು ಹೆಂಗೆ ಒಂದೊಂದು ಡಬ್ಬಿ ಎಲ್ಲ ಹಾಕಿ ಒಳಗಿಡತ್ತಾರ, ಹಂಗೆ ನಾನು ಹೋಗೆಲ್ಲ ಒಂದು ತೆಗೆದು ಎತ್ತಿಟ್ಕೋಬೇಕಲ್ಲ. ಸೊ ಹಂಗಾಗಿ ಮತ್ತು ಏನು ಅನ್ನೆಸೆಸರಿ ಒಯ್ಯೋದು ಬ್ಯಾಡ ಅಂತ ಹೇಳಿ ಹಿಂದಿನ ದಿವಸನ ಈವ್ನಿಂಗ್ ಇವ್ರು ಬಂದಿದ್ರಲ್ಲ. ಸೊ ಇವರೆಲ್ಲ ತಮ್ಗೇನು ಬೇಕಾಗಿರೋ ಫೈಲ್ಸ್ ಆಗಲಿ ಪೇಪರ್ಸ್ ಆಗಲಿ ಬ್ಯಾಡ್ ಆಗಿದ್ದೆಲ್ಲ ತೆಗೆದು ಸೈಡಿಗೆ ಇಟ್ಬಿಟ್ಟಿದ್ರು. ಸೊ ನಾನು ನಂಗೆ ಏನೇನು ಬೇಕು ಏನೇನು ಬೇಡ ನೋಡಿಕೊಂಡು ಅದನ್ನಷ್ಟು ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡು ಹೊಂಟೇವಿ. ಇಲ್ಲೇ ನಮಗೆ ನಮ್ಮ ಓನರ್ ಆಂಟಿ ಪಾಪ ನಮ್ಗೆ ಬ್ರೇಕ್ಫಾಸ್ಟ್, ಬೆಳಗ್ಗೆ ಟೀ, ಮಧ್ಯಾಹ್ನದ ಊಟ ಎಲ್ಲನೂ ಕೊಟ್ಟಿದ್ರು ಅವ್ರು ನಮಗೆ. ಇಲ್ಲಿ ನಾವು ಬ್ಯುಸಿ ಇದ್ವಿ ಮತ್ತೇನು ಮಾಡ್ಕೊಳಕ್ಕೂ ಆಗಂಗಿಲ್ಲ ಅಂತ ಹೇಳಿ. ಸೊ ಅವರ ನಮಗೆ ಬೆಳಗ್ಗೆ ಉಪ್ಪಿಟ್ಟು ಬ್ರೇಕ್ಫಾಸ್ಟಿಗೆ ಮಾಡಿಕೊಟ್ರು, ಮತ್ತು ಮಧ್ಯಾಹ್ನ ಚಿತ್ರಾನ್ನ ಮಾಡಿಕೊಟ್ಟಿದ್ರು. ಅಟ್ ಲಾಸ್ಟ್ ಪ್ಯಾಕಿಂಗ್ ಎಲ್ಲ ಮುಗೀತು, ಮನೆ ಫುಲ್ ಖಾಲಿ ಐತಿ. ಆದಷ್ಟು ಕ್ಲೀನ್ ಮಾಡೇವು ನಾವು, ಎಷ್ಟು ಆಕೈತೆ ಅಷ್ಟು ಮಾಡಿ ಹೊಂಟೇವಿ. ಹಾಗೇನೆಲ್ಲ ಕಚ್ಡ ಬಿಟ್ಟು ಹೊಂಟಿಲ್ಲ. ಸೊ ಇಲ್ಲಿ ನೋಡಿದೆ ಎಲ್ಲ ಏನೇನು ಹೊಲಸು ಉಳಿದಿತ್ತ ಎಲ್ಲ ಇಲ್ಲಿ ತಂದು ಹಾಕಿಟ್ಟೇವೆ, ವೇಸ್ಟ್. ಸೊ ಎಂಟಿ ಹೌಸ್ ಒಂದು ಸತಿ ತೋರಿಸ್ಬಿಡ್ತೇನೆ ನಾನು ಹೆಂಗಿತ್ತು ನಮ್ಮ ಮನೆ ಅಂತ ಹೇಳಿ. ಸೊ ಇದು ನಮ್ಮ ಮನೆ ಮುಂದೆ ಹಿಂಗೆ ಗೇಟ್ ಇದೆ, ಎಂಟ್ರೆನ್ಸ್ ಇದೆ. ಇಷ್ಟು ಜಾಗ ಇತ್ತಿಲ್ಲ ನನ್ನಿಂದ. ಈಗ ಹಿಂಗೆ ಎಂಟರ್ ಆದ್ಕೊಳ್ಳಿ ಇಲ್ಲೊಂದು ಹಿಂಗೆ ಸಿಟ್ಔಟ್ ಏರಿಯಾ ಐತೆ. ಆಮೇಲೆ ಇಲ್ಲೊಂದು ಬೆಡ್ರೂಮ್ ಕೊಟ್ಟಿದ್ರು. ಇಲ್ಲ ದಿಸ್ ಇಸ್ ಹಾಲ್, ಲಿವಿಂಗ್ ರೂಮ್ ಇದೆ. ಸೊ ಆಮೇಲೆ ಇಲ್ಲೊಂದು ರೂಮ್ ಇತ್ತು, ಇದು ನಾವು ಇದ್ದಿದ್ದು ರೂಮ್ ಇತ್ತು, ಮಾಸ್ಟರ್ ಬೆಡ್ರೂಮ್ ಕೈಂಡ್ ಆಫ್ ವಿತ್ ವಾರ್ಡ್ರೋಬ್ಸ್ ಇದ್ದಲ್ಲ. ಅದು ಮ್ಯಾಲೂ ಎಲ್ಲ ಫುಲ್ ಸ್ಟೋರೇಜ್ ಐತಿ ಫುಲ್ ಹಿಂಗೆ. ಸೊ ಅದು ಚಲೋ ಆಗಿತ್ತು ನಮ್ಗೆ. ಮತ್ತು ಈ ಥರ ಹಿಂಗೆ ಡೋರ್ ಹಿಂದೆ ಈ ಥರ ಸ್ಟೋರೇಜ್ ಇದ್ದು. ಆಮೇಲೆ ಹಿಂಗೆ ದೇವ್ರ ಮನೆ ಐತಿ ಆ್ಯಂಡ್ ಕಿಚನ್ ಇತ್ತಿದೆ. ದಿಸ್ ವಾಸ್ ದ ಕಿಚನ್. ಇದು ಬಾತ್ರೂಮ್. ಆಮೇಲೆ ಹಿಂಗೆ ಇಟ್ಲಿಕ್ಕೆ ವಾಷಿಂಗ್ ಮಿಷಿನ್ ಇಟ್ಕೊಳಕ್ಕೆ ಮತ್ತೆಲ್ಲ ಜಾಗ ಇರ್ತಿಲ್ಲ ಎಲ್ಲ. ಮತ್ತು ಇದೊಂದು ಇಂಡಿಯನ್ ಸ್ಟೈಲ್ ಬಾತ್ರೂಮ್ ಇರ್ತಿಲ್ಲ, ಅದನ್ನೇನು ನಾವೇನು ಒಂದಿನ ಯೂಸ್ ಮಾಡಿಲ್ಲ. ನಮ್ಮ ಓನರ್ ಅವ್ರು ಏನು ನಮಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಮಾಡಿಕೊಟ್ಟಿದ್ರಲ್ಲ ಅವೆಲ್ಲ ಹಂಗೆ ಅದಾವ ಭಾಂಡಿ. ಸೊ ಅದನ್ನೆಲ್ಲ ತೊಳೆದು ಅವ್ರಿಗೆ ವಾಪಸ್ ಕೊಡಾತೀನಿ. ಇನ್ನೊಂದು 5 ನಿಮಿಷ ಹೋಗ್ತೇವೆ. ಅವರ ನಮ್ಮ ಓನರ್ ಆಂಟಿ ಎಲ್ಲ ಊಟ ಕದ ಕೊಟ್ಟಿದ್ದಲ್ಲ ಪಾತ್ರೆ ಅವೆಲ್ಲ ಕೊಟ್ಟು ಬರೋಕ್ಕೆ ಹೋಗ್ಯಾರ. ಸೊ ಬಂದಂತ ಹೋಗ್ಬಿಡೋದು ಬೇಜಾರಾಗತ್ತೈತಿ ಒಂಥರ ಬಿಟ್ಟು ಹೋಗ್ಲಿಕ್ಕೆ. ಸೊ ಈಗ ಡೋರ್ ಲಾಕ್ ಮಾಡಿಕೊಂಡು ನಾವೀಗ ಬೀದರಿಗೆ ಹೋಗ್ತೇವೆ. ಅಂದರೆ ಇಲ್ಲಿಂದ ಹುಬ್ಳಿಗೆ ಹೋಗ್ತೇವೆ ಬೈ ಬಸ್, ಹುಬ್ಳಿಯಿಂದ ಗುಲ್ಬರ್ಗ ಬೈ ಟ್ರೈನ್, ಮತ್ತು ಗುಲ್ಬರ್ಗದಿಂದ ಬೀದರ್ ತನಕ ಬೈ ಬಸ್. ಸೊ ಆಲ್ಮೋಸ್ಟ್ ಒಂದು 15 ಅವರ್ಸ್ ಜರ್ನಿ ಆಯ್ತು ನಮ್ದು ಈಗ. ಸೊ ಬೆಳಗ್ಗೆ ನಮ್ಮದು ಸಾಮಾನು ಎಲ್ಲ ಈಗ ಬೆಳಗ್ಗೆ ಅಲ್ಲಿ ಆಲ್ಮೋಸ್ಟ್ 8-9 o'clock ಬರ್ತದಂತ. ನಾವು ಅಷ್ಟೊತ್ತಿಗೆ ಅಂದ್ರೆ ಅಲ್ಲಿ ರೀಚ್ ಆಕ್ಕೇವಿ. ಸೊ ಎಸ್, ಲೆಟ್ಸ್ ಗೆಟ್ ಗೋಯಿಂಗ್.
ಈಗ ನಾವು ಹುಬ್ಳಿದ ರೈಲ್ವೆ ಸ್ಟೇಷನ್ನಾಗ ಬಂದೇವಿ. ಲಾಂಜ್ ಏರಿಯಾನಾಗ ರೆಸ್ಟ್ ಮಾಡತ್ತಿದ್ವಿ. ನಮ್ದು ಟ್ರೈನ್ ಬರ್ಲಿಕ್ಕೆ ಇನ್ನೂ ಒಂದು 1.5 hour ಟೈಮ್ ಐತಿ. ಸೊ ಇಲ್ಲೇ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂಥೇಳಿ. ಮತ್ತು ಈಗ ಹುಬ್ಳಿಯಿಂದ ನಾವು ಬೈ ಟ್ರೈನ್ ಗುಲ್ಬರ್ಗ ತನಕ ಹೋಗಬೇಕಲ್ಲ. ಸೊ ಅದಕ್ಕೆ ಮತ್ತೀಗ ಬೆಳಗ್ಗೆ ನಾವು ಗುಲ್ಬರ್ಗಾಗೆ ರೀಚ್ ಆಗಿದ್ವಿ. ಸೊ ಗುಲ್ಬರ್ಗಾದಿಂದ ಈಗ ಬೈ ಬಸ್ ಬೀದರಿಗೆ ಹೊಂಟೇವಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇದು ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೋತೇನೆ. ಟೇಕ್ ಕೇರ್.